ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಜೂನ್ ತಿಂಗಳ 2ನೇ ವಾರದ ಆರಂಭದಲ್ಲಿ ಗಜಲಕ್ಷ್ಮಿ ಯೋಗದ ನಿರ್ಮಾಣವಾಗಲಿದೆ. ಈ ವಾರದ ಆರಂಭದಲ್ಲಿ ಶುಕ್ರ ಮತ್ತು ಗುರು ಗ್ರಹಗಳ ಸಂಯೋಗವು ಕಟಕ ರಾಶಿಯಲ್ಲಿ ನಿರ್ಮಾಣಗೊಳ್ಳುವುದು. ಜೊತೆಗೆ ಈ ವಾರದ ಮಧ್ಯದಲ್ಲಿ ಧನ ಯೋಗದ ನಿರ್ಮಾಣವೂ ಕೂಡ ಆಗಲಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಂದ್ರ ಮತ್ತು ಮಂಗಳನ ಸಂಯೋಗವು ಮೇಷರಾಶಿಯಲ್ಲಿ ಸಂಭವಿಸುವುದರಿಂದ ಧನ ಯೋಗದ ಸೃಷ್ಟಿಯಾಗುವುದು. ವಾರದ ಕೊನೆಯಲ್ಲಿ ವೃಷಭ ರಾಶಿಯಲ್ಲಿ ಚಂದ್ರ ತನ್ನ ಸಂಚಾರವನ್ನು ಮಾಡುವ ಮೂಲಕ ಗೌರಿ ಯೋಗದ ಸೃಷ್ಟಿಯಾಗುವುದು. ಜೂನ್ 8 ರಿಂದ ಜೂನ್ 14ರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ವಂಶ ಪಾರಂಪರ್ಯ ಜ್ಯೋತಿಷ್ಯರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ವೃತ್ತಿ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆ, ವ್ಯಾಪಾರ, ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ. ಎಂದೇ ಕರೆ ಮಾಡಿ. ಸ್ನೇಹಿತರೆ, 8ನೇ ಮನೆಯಲ್ಲಿ ಕೇತು ನೆಲೆಸಿರುವುದರಿಂದ ಕೌಟುಂಬಿಕ ತೊಂದರೆಗಳು ಈ ವಾರ ನಿಮಗೆ ಒತ್ತಡ ನೀಡಬಹುದು. ಇದರಿಂದಾಗಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ತೋರಬಹುದು. ಆದರೆ ಈ ಅವಧಿಯಲ್ಲಿ ಸ್ವಯಂ ಚಿಕಿತ್ಸೆ ಮಾಡಿಕೊಳ್ಳುವುದನ್ನು ತಪ್ಪಿಸಿ, ಏಕೆಂದರೆ ಔಷಧಿಗಳ ಮೇಲೆ ನಿಮ್ಮ ಅವಲಂಬನೆ ಹೆಚ್ಚಾಗುವ ಯೋಗಗಳಿವೆ. ಈ ಇಡೀ ವಾರ ನೀವು ನಿಮ್ಮ ಉಳಿತಾಯವನ್ನು ಸಂಗ್ರಹಿಸುತ್ತಾ ಅದನ್ನು ಖರ್ಚು ಮಾಡುವುದನ್ನು ತಪ್ಪಿಸಬೇಕು. ಏಕೆಂದರೆ ಈ ಸಮಯದಲ್ಲಿ ನಿಮಗೆ ಯಾವುದೇ ದೊಡ್ಡ ಲಾಭವಾಗುವ ಸಾಧ್ಯತೆ ಇದೆ ಮತ್ತು ಅದರ ಬಗ್ಗೆ ನಿಮ್ಮ ಮನೆಯವರು ಭವಿಷ್ಯದಲ್ಲಿ ಮಾತನಾಡುವಾಗ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೇಳಬಹುದು. ಅಂತಹ ಪರಿಸ್ಥಿತಿಯಲ್ಲಿ ನೀವು ಲಾಭದ ಹೆಚ್ಚಿನ ಭಾಗವನ್ನು ಖರ್ಚು ಮಾಡಿದ್ದೀರಿ ಎಂದು ಅವರಿಗೆ ತಿಳಿದರೆ ನೀವು ಅವರಿಂದ ಬೈಗುಳ ತಿನ್ನಬೇಕಾಗುತ್ತದೆ ಮತ್ತು ಅವರ ಮುಂದೆ ಮುಜುಗರ ಪಡಬೇಕಾಗಬಹುದು. ಈ ರಾಶಿಯ ಕೆಲವು ಜಾತಕದವರ ತಂಗಿಗೆ ಈ ವಾರ ಇಷ್ಟದ ಕೆಲಸ ಸಿಗಬಹುದು. ಇದರಿಂದ ಮನೆ ಕುಟುಂಬದ ವಾತಾವರಣವು ಸಂತೋಷವಾಗಿರುವ ಪೂರ್ಣ ಭರವಸೆ ಇದೆ. ಈ ಸಂತೋಷವನ್ನು ಆಚರಿಸಲು ನೀವು ಮನೆಯವರೊಂದಿಗೆ ಸಣ್ಣ ಪಿಕ್ನಿಕ್ ಅಥವಾ ಹೊರಗೆ ಊಟಕ್ಕೆ ಹೋಗಲು ಯೋಜಿಸಬಹುದು. ಸರ್ಕಾರಿ ಕೆಲಸದಲ್ಲಿರುವ ಈ ರಾಶಿಯ ಜಾತಕದವರಿಗೆ ಈ ವಾರ ಪದೋನ್ನತಿ ಅಥವಾ ವೇತನ ಹೆಚ್ಚಳದೊಂದಿಗೆ ಇಷ್ಟದ ಸ್ಥಳಕ್ಕೆ ವರ್ಗಾವಣೆಯಾಗುವ ಸಾಧ್ಯತೆಯೂ ಇದೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಕೇವಲ ನಿಮ್ಮ ಗುರಿಗಳ ಕಡೆಗೆ ಪ್ರೇರೇಪಿಸುತ್ತೀರಿ. ನಿಮ್ಮ ವಾರ ಭವಿಷ್ಯದ ಪ್ರಕಾರ ವಿದ್ಯಾರ್ಥಿಗಳ ಜೀವನದಲ್ಲಿ ಈ ಸಮಯದಲ್ಲಿ ಅನೇಕ ಪರಿಸ್ಥಿತಿಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ. ನೀವು ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿ ನಡೆಸುತ್ತಿದ್ದರೆ ಈ ಸಮಯವು ಅತ್ಯುತ್ತಮವಾಗಿರುತ್ತದೆ. ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ರಾಶಿಯ ಮೇಲೆ ಅನೇಕ ಗ್ರಹಗಳ ಕೃಪೆ ಇರುತ್ತದೆ. ಇದರಿಂದ ನಿಮಗೆ ಉತ್ತಮ ಯಶಸ್ಸು ಸಿಗಲಿದೆ. ಮಕರ ರಾಶಿಯ ಸೂರ್ಯ, ಚಂದ್ರ ಮತ್ತು ಉದಯ ರಾಶಿಯವರ ವಾರದ ಜಾತಕವು ನಿಮ್ಮ ಸೃಜನಶೀಲ ಉದ್ಯಮಗಳಿಗೆ ನೀವು ಗಮನ ಸೆಳೆಯಲ್ಪಡುತ್ತೀರಿ ಎಂದು ತೋರಿಸುತ್ತದೆ. ಸೃಜನಶೀಲ ಯೋಜನೆಗಳು, ಮನ್ನಣೆ, ಪ್ರಣಯ, ಮಕ್ಕಳು ಮತ್ತು ಸ್ವಂತ ಉದ್ಯಮಗಳಲ್ಲಿ ಗಮನಾರ್ಹ ಬೆಳವಣಿಗೆಗಳು ಕಂಡುಬರುತ್ತವೆ. ನಿಮ್ಮ ವೈಯಕ್ತಿಕ ಯೋಜನೆಗಳು ಮುಂದುವರಿಯುತ್ತವೆ ಮತ್ತು ನಿಮ್ಮ ಆಲೋಚನೆಗಳಿಗೆ ಮನ್ನಣೆ ಸಿಗುತ್ತದೆ. ಆದಾಗ್ಯೂ ದಯವಿಟ್ಟು ಯಾವುದೇ ರೀತಿಯ ದೊಡ್ಡ ಹೂಡಿಕೆಗಳನ್ನು ತಪ್ಪಿಸಿ, ಇಲ್ಲದಿದ್ದರೆ ನಷ್ಟಗಳು ಉಂಟಾಗುತ್ತವೆ. ನೀವು ಮಕ್ಕಳೊಂದಿಗೆ ಮತ್ತು ಯುವ ಗುಂಪುಗಳೊಂದಿಗೆ ಹೆಚ್ಚು ಸಮಯ ಕಳೆಯುತ್ತೀರಿ. ಈ ವಾರದಲ್ಲಿ ನಿಮ್ಮ ಸೃಜನಶೀಲ ಉದ್ಯಮಗಳ ಬಗ್ಗೆ ನಿಮಗೆ ಕೆಲವು ನವೀಕರಣಗಳು ಸಿಗುತ್ತವೆ ಮತ್ತು ನಿಮಗೆ ಅನುಮೋದನೆಗಳು ಸಹ ಸಿಗುತ್ತವೆ. ಪ್ರೇಮ ಜೀವನವು ಸಹ ಬಹಳ ಮಹತ್ವದ್ದಾಗಿರುತ್ತದೆ ಮತ್ತು ಸಿಂಗಲ್ಸ್ಗೆ ವಿಶೇಷ ವ್ಯಕ್ತಿಯನ್ನು ಹುಡುಕಲು ಹತ್ತಿರದ ಅವಕಾಶಗಳು ಇರುತ್ತವೆ. 6ನೇ ಮನೆಯ ಮೂಲಕ ಸೌರ ಸಂಚಾರವು ಒಳ್ಳೆಯ ಮತ್ತು ಸಂಕೀರ್ಣ ಫಲಿತಾಂಶಗಳನ್ನು ತರುತ್ತದೆ. ನೀವು ಕೆಲಸದಲ್ಲಿ ಒಳ್ಳೆಯದನ್ನು ಮಾಡುತ್ತಿದ್ದೀರೋ ಅಥವಾ ಕೆಟ್ಟದ್ದನ್ನು ಮಾಡುತ್ತಿದ್ದೀರೋ ಎಂಬುದನ್ನು ನೀವು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳುವಿರಿ. ಕೆಲಸದ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಮತ್ತು ನೀವು ನಿಮ್ಮ ಕರ್ತವ್ಯಗಳಿಗೆ ನ್ಯಾಯ ಒದಗಿಸಲು ಪ್ರಯತ್ನಿಸಬೇಕು ಮತ್ತು ಯಾವುದೇ ವೈಯಕ್ತಿಕ ಮಾತುಕತೆಗಳನ್ನು ತಪ್ಪಿಸಬೇಕು. ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಕೆಲವು ವಾದಗಳು ಇರುತ್ತವೆ, ಆದರೆ ನೀವು ಅದನ್ನು ವಿಸ್ತರಿಸಬಾರದು. ಹೊಸ ಉದ್ಯೋಗಾವಕಾಶಗಳು ಸಹ ಬರಬಹುದು, ಆದ್ದರಿಂದ ಉದ್ಯೋಗಾಕಾಂಕ್ಷಿಗಳು ತಮ್ಮ ಉದ್ಯೋಗ ಹುಡುಕಾಟವನ್ನು ವಿಸ್ತರಿಸಬೇಕು. ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯು ಸಣ್ಣ ಕಿರಿಕಿರಿಯನ್ನು ಅನುಭವಿಸುತ್ತದೆ ಮತ್ತು ನೀವು ಉತ್ತಮ ಆಹಾರವನ್ನು ಅನುಸರಿಸಬೇಕು. ಇದರಿಂದ ಹೊಟ್ಟೆ ಉತ್ತಮವಾಗಿರುತ್ತದೆ. ಬುಧ ಮತ್ತು ಶುಕ್ರರು 7ನೇ ಮನೆಯ ಮೇಲೆ ಪ್ರಭಾವ ಬೀರುವುದರಿಂದ ಸಂಬಂಧ ವಲಯವು ಹೆಚ್ಚು ಸಕ್ರಿಯವಾಗಿರುತ್ತದೆ. ನಿಮ್ಮ ಸುತ್ತಲೂ ಹೊಸ ಜನರನ್ನು ನೀವು ಕಾಣುವಿರಿ ಮತ್ತು ಅದು ಹೊಸ ಚೈತನ್ಯದ ಉಸಿರಿನಂತೆ ಇರುತ್ತದೆ. ಅವರಲ್ಲಿ ಹೆಚ್ಚಿನವರು ಯುವಕರು ಮತ್ತು ನೀವು ತುಂಬಾ ಕಿರಿಯರೆಂದು ಭಾವಿಸುವಿರಿ. ಒಂಟಿ ಮಕರ ರಾಶಿ ಸೂರ್ಯ, ಚಂದ್ರ ಮತ್ತು ಉದಯಿಸುತ್ತಿರುವ ಸ್ಥಳೀಯರು ಖಂಡಿತವಾಗಿಯೂ ನಿಮ್ಮ ಗಮನವನ್ನು ಸೆಳೆಯಲು ಪ್ರಯತ್ನಿಸುತ್ತಿರುವ ಯಾರನ್ನಾದರೂ ಕಂಡುಕೊಳ್ಳುತ್ತಾರೆ. ಈ ವಾರದಲ್ಲಿ ನೀವು ಹೊಸ ವ್ಯವಹಾರ ಕಲ್ಪನೆಗಳನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಸುತ್ತಲಿನ ಜನರು ಆ ವಿಚಾರಗಳನ್ನು ಬೆಂಬಲಿಸುತ್ತಾರೆ. ದೀರ್ಘ ಪ್ರವಾಸಗಳು, ವಿದೇಶಿ ಸಹಯೋಗಗಳು ಮತ್ತು ಕೆಲವು ನೆಟ್ವರ್ಕ್ ಅವಕಾಶಗಳು ಸಹ ಬರಲಿವೆ. ಒಟ್ಟಾರೆಯಾಗಿ ಈ ಸಂಚಾರವು ತುಂಬಾ ಚೆನ್ನಾಗಿರಲಿದೆ.
ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಚಂದ್ರನನ್ನು ಬಲಗೊಳಿಸಲು ಬೆಳ್ಳಿಯ ನಾಣ್ಯವನ್ನು ನಿಮ್ಮೊಂದಿಗೆ ಇರಿಸಿಕೊಳ್ಳಿ. ಬೆಳ್ಳಿಯು ನಿಮಗೆ ಶುಭ ಫಲವನ್ನು ನೀಡುವುದು, ಹಾಗೆ ನಿಮ್ಮ ಸ್ವಭಾವದಲ್ಲಿ ಶಾಂತಿ ನೆಲೆಸುವುದು. ವೀಕ್ಷಕರೇ, ಇದಾಗಿತ್ತು ಮಕರ ರಾಶಿಯ ಜಾತಕದವರ ಜೂನ್ 8 ರಿಂದ ಜೂನ್ 14 ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.